ಹಾಯ್ ನಮಸ್ಕಾರ ಎಲ್ಲರಿಗೂ. ಬೈಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸುಮಾರು ಜನ ಈ ಒಂದು ಮಿಸ್ಟೇಕ್ ಮಾಡಿರ್ತೀರ. ಈ ಒಂದು ಮಿಸ್ಟೇಕಿಂದ ನಿಮ್ಮ ಎಂಟೈರ್ ಬೈಕ್ ಫ್ಯೂಯಲ್ ಇಂಜೆಕ್ಷನ್ ಆಗಿರ್ಬೋದು, ECU ಆಗಿರ್ಬೋದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದೇನು ಮಿಸ್ಟೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ತುಂಬ ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಡೈರೆಕ್ಟು ವೆಹಿಕಲ್ ಸ್ಟಾರ್ಟ್ ಮಾಡೋಕ್ಕೆ ಡೈರೆಕ್ಟ್ ಕೀನ ಆನ್ ಮಾಡಿಬಿಡ್ತಾರೆ, ಸೆಲ್ಫ್ ಹೊಡೆದ್ಬಿಡ್ತಾರೆ. ಸೊ ವೆಹಿಕಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೀನ ಆನ್ ಮಾಡಬೇಕು. ಕಿಲ್ ಸ್ವಿಚ್ ಯಾವಾಗಲೂ ಆಫ್ ಆಗಿರಬೇಕು. ಕಿಲ್ ಸ್ವಿಚ್ ಆಫ್ ಆಗಿ ಜಸ್ಟ್ ನೋಡಿ ಕೀಲ್ ಸ್ವಿಚ್ ಆನ್ ಮಾಡಿ ಒಂದು 5 ಸೆಕೆಂಡ್ ವೆಯ್ಟ್ ಮಾಡಿ ನೋಡಿ. ಎಂಟರ್ ECU ಕೂಡ ಆನ್ ಆಗಬೇಕು. ಒಂದು 5 ಸೆಕೆಂಡ್ ಟೈಮ್ ತೊಗೊಳುತ್ತೆ. 5 ಸೆಕೆಂಡ್ ಟೈಮ್ ತೊಗೊಳ್ಳೋದು ಜಸ್ಟ್ ನೀವು ಸೆಲ್ಫ್ ಹೊಡೀರಿ. ಸೆಲ್ಫ್ ಹೊಡಿಬೇಕಾದ್ರೆ ತುಂಬ ಜನ ಮಿಸ್ಟೇಕ್ ಮಾಡಿದ್ದೀರಾ. ಯಾವಾಗಲೂ ಎಕ್ಸೈಟ್ರ್ ಕೊಡ್ತೀರಾ, ಎಕ್ಸೈಟ್ರ್ ಕೊಡೋ ಆಗಿಲ್ಲ. ಜಸ್ಟು ಸೆಲ್ಫ್ ಹೊಡೆದ್ರೆ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ. ನೋಡಿ ನಾನು ಬರೀ ಸೆಲ್ಫ್ ಹೊಡಿತೀನಿ, ಇವಾಗ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ. ನೋಡಿ 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 ವೆಹಿಕಲ್ ಸ್ಟಾರ್ಟ್ ಆಯಿತು. ತುಂಬ ಸಿಂಪಲ್ ಇದು. ತುಂಬ ಜನ ಏನು ಮಾಡ್ತಾರೆ ಅಂದರೆ ಕೀನ ಆನ್ ಮಾಡಿಬಿಟ್ಟು ಡೈರೆಕ್ಟು ಪಟ್ಟಂತ ಸೆಲ್ಫ್ ಹೊಡಿತಾರೆ. ಒಂದು 5 ಸೆಕೆಂಡ್ ಆದರೂ ವೆಯ್ಟ್ ಮಾಡಬೇಕು. 5 ಸೆಕೆಂಡ್ ವೆಯ್ಟ್ ಮಾಡೋದ್ರಿಂದ ನಿಮ್ಮ ಎಂಟೈರ್ ಸಿಸ್ಟಮು ECU ಆಗಿರ್ಬೋದು ಅದೆಲ್ಲ ಸ್ವಿಚ್ ಆನ್ ಆಗೋಕ್ಕೆ ಒಂದು 5 ಸೆಕೆಂಡ್ ಆದರೂ ವೆಯ್ಟ್ ಆಗುತ್ತೆ. ವೆಯ್ಟ್ ಮಾಡಿ ಆನ್ ಮಾಡಬೇಕು. ಮತ್ತು ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತಾರೆ, ಡೈರೆಕ್ಟು ಸ್ಟಾರ್ಟಿಂಗಲ್ಲಿರುತ್ತೆ, ಡೈರೆಕ್ಟ್ ಕೀನ ಆಫ್ ಮಾಡ್ತೀರಾ. ಯಾವುದೇ ಕಾರಣಕ್ಕೂ ಆ ಥರ ಮಾಡಿಬಿಡಿ. ಡೈರೆಕ್ಟ್ ಕೀನ ಆಫ್ ಮಾಡಿಬಿಡಿ. ಕಿಲ್ ಸ್ವಿಚ್ನ ನೋಡಿ ಆಫ್ ಮಾಡಿ, ನಂತರ ವೆಹಿಕಲ್ನ ಆಫ್ ಮಾಡಿ. ಸಿಂಪಲ್ ಇಷ್ಟೇ. ಈ ಥರ ಮಾಡೋದ್ರಿಂದ ನಿಮ್ಮ ಎಂಟೈರ್ ಫ್ಯೂಯಲ್ ಸಿಸ್ಟಮ್ ಆಗಿರ್ಬೋದು, ಫ್ಯೂಯಲ್ ಇಂಜೆಕ್ಷನ್ ಆಗಿರ್ಬೋದು, ECU ಆಗಿರ್ಬೋದು ಯಾವುದೇ ಥರ ಡ್ಯಾಮೇಜ್ ಆಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.